ಕೀರ್ತನೆ 3ನೇ ಅಧ್ಯಾಯ 5ನೇ ವಚನ. ಯೆಹೋವನು ನನ್ನನ್ನು ಕಾಪಾಡುವವನಾದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೇನು. ಸಾಕಮ್ಮ. ಇಲ್ಲಿ ದೇವರು ಏನು ಹೇಳ್ತಾ ಇಲ್ಲಿ ದೇವರು ಹೇಳ್ತಾನೆಂದರೆ ನಮ್ಮನ್ನು ಸಮಾಧಿ ಸೇರಿಸದೆ ಬದಿಗೂಡಿಸ್ತಾನೆ. ಆದರೆ ದೇವರು ಹೇಳ್ತಾನೆ, ಯೆಹೋವನು ನನ್ನನ್ನು ಕಾಪಾಡೋದ್ರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಿಕೊಂಡೆ. ಅನೇಕರು ಈ ದಿನದಲ್ಲಿ ನೋಡೋದಾದ್ರೆ, ಈಗಿನ ಕಾಲದಲ್ಲಿ ನೋಡೋದಾದರೆ, ಈಗಿನ ಜನ್ರೇಷನ್ ನೋಡೋದಾದರೆ ಅನೇಕರು ನಿಂತಲ್ಲೇ ಕುಂತಲ್ಲೇ ಇವತ್ತು ಬೆಳಗ್ಗೆ ಇವಾಗ ಆರೋಗ್ಯ ಇದ್ದಾನೆ, ಚೆನ್ನಾಗಿದ್ದಾನೆ ಅಂದ್ಕೊಂಡು ಎಲ್ಲ ಉಂಡು ಮಾಡ್ಕೊತಾರೆ. ಬೆಳಗ್ಗೆ ನೋಡ್ತಾ ಅಂದ್ರೆ ಏನಾಯ್ತು ಬ್ರದರ್, ಎಲ್ಲ ಚೆನ್ನಾಗಿದ್ದಾನೆ, ಎಲ್ಲ ಊಟ ಮಾಡಿ ಅಂತ ಇದ್ರೆ ಈ ಥರ ಸಡಲ್ ಐತಂತ. ಆದರೆ ನಮಗಾದರೂ ದೇವರು ಅಂತ ಹೇಳ್ತಾನೆ, ಯೆಹೋವನ ದೇವರು ನಮ್ಮನ್ನು ಕಾಪಾಡೋದ್ರಿಂದ ನಾವು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಿಕೊಂಡು, ಈ ದಿನ ನಾವು ಮಲಗಿಕೊಂಡು ಸುಖವಾಗಿ ನಿದ್ದೆ ಮಾಡಿಕೊಂಡು ಮತ್ತು ತಿರುಗಿ ದೇವರ ಸನ್ನಿಧಿಯಲ್ಲಿ ಬಂದೆ ಅಂದರೆ ಕೇವಲ ತನ್ನ ಪ್ರಭು ಯೇಸು ಸ್ವಾಮಿಗೆ ದೇವ್ರ ಕೃಪೆಯಿಂದಲೇ ಬದುಕಿ ಮತ್ತು ದೇವರನ್ನು ಆರಾಧಿಸ್ತೇವೆ. ದೇವರು ಆರಾಧಿಸ್ಲಿಕ್ಕೆ ಬಂದಿದೆ. ಅನೇಕರು ಈ ದಿನ ನೋಡಬೇಕು, ಅನೇಕ ದಿನ ಕಾಣಬೇಕು, ಈ ದಿನ ನೋಡಬೇಕು ಅಂತಂದರು. ಆದರೆ ಈ ದಿನ ಯಾರೂ ಕಾಣಲಿಲ್ಲ. ಆದರೆ ದೇವರು ಅಂತಾನೆ, ನಾನು ನಿಮ್ಮನ್ನು ಕಾಪಾಡುತ್ತೇನೆ. ನಿದ್ದೆಯಲ್ಲಿ ಕೂಡ ಏನು ಮಾಡ್ತಾನೆ, ದೇವರು ಕಾಪಾಡುವಂತನಾಗಿದ್ದಾನೆ, ರಕ್ಷಿಸುವಂಥ ದೇವರು, ಪರಂಪರಿಸುವಂತನಾಗಿದ್ದಾನೆ. ಹಾಗಾಗಿ ದೇವರೇ ನಮ್ಮನ್ನು ನಿದ್ದೆಯಲ್ಲಿ ಕೂಡ ಸ್ವಾಮಿ ನೀವು ಕಾಪಾಡಿದಪ್ಪ, ತಿರುಗಿ ಜೀವಿಸ ಸಂಖ್ಯೆ ಇಟ್ಟಿದಪ್ಪ. ನಿಮ್ಮ ಮಂದಿರದಲ್ಲಿ, ಜೀವ ಸ್ವರೂಪನ ಮಂದಿರದಲ್ಲಿ ಬಂದು ದೇವರೇ ಅಪ್ಪ ನಿಮ್ಮೊಂದು ಕೃತಜ್ಞತಾ ಭೂಮಿ ಮೇಲೆ ಎದ್ದುಕೊಂಡು ದೇವರು ನಿಮ್ಮನ್ನು ಆರಾಧಿಸುವಂಥ ಸೌಭಾಗ್ಯ ಜೀವಿತ ಕೊಟ್ಟಿದಪ್ಪ ದೇವರೇ. ಅಪ್ಪ ನಿಮ್ಗೆ ಸ್ತೋತ್ರ ಅಂತ ದೇವರಿಗೆ ಅದೊಂದು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಅದಕ್ಕೆ ತಮ್ಮ ಭಕ್ತನು, ಯೆಹೋವನ ಭಕ್ತರೇ ಆತನನ್ನು ಕೀರ್ತಿಸಿರಿ, ಆತನ ಪರಿಶುದ್ಧ ನಾಮವನ್ನು ಕೊಂಡಾಡ್ರಿ. ಯಾಕೆಂದರೆ ದೇವರು ಮನುಷ್ಯನ ಉಂಟು ಮಾಡಿದೆ ಇದ್ರೆ, ಯಾಕಂದರೆ ದೇವರನ್ನು ಸ್ಮರಿಸಲು, ದೇವರನ್ನು ಕೊಂಡಾಡಲು ಎಂಬುದಾಗಿ ಹೇಳ್ತದೆ ದೇವರ ವಾಕ್ಯದಲ್ಲಿ. ಹಾಗಾಗಿ ದೇವರು ನಾವು ಭಕ್ತರಾದಂಥ ನಾವು ಆತನ ಕೊಂಡಾಡಬೇಕು, ಆತನ ಕೀರ್ತಿಸಬೇಕು, ಆತನ ಘನಪಡಿಸಬೇಕು. ಹಾಗಾಗಿ ದೇವರನ್ನು ಆರಾಧಿಸಬೇಕು. ದೇವರು ನಮ್ಮ ಜೀವಿತದಲ್ಲಿ ರಕ್ಷಣೆ ಕೊಟ್ಟಿದ್ದು ಇಲ್ಲಿ ತನಕ ದೇವರು ನಮ್ಮ ಜೀವಿತದಲ್ಲಿ ಏನನ್ನು ಉಪಕಾರ ಮಾಡಿದನು, ಏನು ಮೇಲು ಮಾಡಿದನು, ನಾವು ಯಾವ ಸ್ಥಿತಿಯಲ್ಲಿದ್ದೋ, ನಾವು ಎಂಥ ಪರಿಸ್ಥಿತಿಯಲ್ಲಿ ದೇವರು ನಮಗೆ ತೆಗೆದುಕೊಂಡು ಬಂದಿದ್ದಂಥ ದೇವರಿಗೆ ನಾವೇನು ಮಾಡ್ತೀವಿ, ಒಂದು ಕೃತಜ್ಞತಾವಂದನೆಯಾಗಿ ಹೇಳುವಂಥರಾಗಿರ್ಬೇಕು. ಹಾಗಾಗಿ ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಬೇಕು. ಆತನ ಪರಿಶುದ್ಧವಾದಂಥ ದೇವರು, ಆತನಿಂದ ದೇವರೇನು ಮಾಡಬೇಕು, ಆತನ ಕೊಂಡಾಡಬೇಕು. ಹಾಗಾಗಿ ದೇವರು ಯೆಹೋವನ ಭಕ್ತರೇ ಆತನ ಕೀರ್ತಿಸ್ರಿ, ಆತನ ಪರಿಶುದ್ಧ ನಾಮವನ್ನು ಕೊಂಡ್ರಿ. ಹಾಗಾಗಿ ಕೂಡಿ ಬಂದಂಥ ಎಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿ, ದೇವರನ್ನು ಯಾಕೆಂದ್ರೆ ಬಂದಿದ್ದರೆ ನೀವು ಯೆಹೋವ ದೇವರಂಥ ಪರಿಶುದ್ಧ ನಾಮವನ್ನು ಆರಾಧಿಸಲು ಬಂದಿರಿ, ಪರಿಶುದ್ಧ ನಾಮವನ್ನು ಕೀರ್ತಿಸಲು ಬಂದಿರಿ. ಇಲ್ಲೆಲ್ಲ ಕೂಡಿ ಬಂದಿದ್ರೆ ಯಾಕಂದರೆ ಎಲ್ಲ ಪ್ರಜೆಗಳು ದೇವರನ್ನು ಯಾಕೆ ಕೂಡಿ ಬಂದಿದ್ದರೆ ಯೆಹೋವ ದೇವರ ಪರಿಶುದ್ಧ ನಾಮವನ್ನು ಕೀರ್ತಿಸಲು ಮತ್ತು ಆರಾಧಿಸಲು, ದೇವರನ್ನು ಮಹಿಮಾ ಸ್ವರೂಪನಾದಂಥ ದೇವರು, ಆತನ ಯುಗಗಳನ್ನು ಜೀವಿಸುವಂಥ ದೇವರು ಆರಾಧಿಸಲು ಕೂಡ ದೇವರು ತನ್ನ ಸಿದ್ಧಪಡಿಸಿದಂಥ ಭೂಲೋಕದಲ್ಲಿ ತನ್ನ ಮಂದಿರದಲ್ಲಿ ಮತ್ತು ದೇವರನ್ನು ಆರಾಧಿಸಲು ಕೂಡ ದೇವರನ್ನು ಕೂಡಿ ಬಂದ ಪ್ರಜೆಗಳು ಎಲ್ಲರೂ ದೇವರ ಉದ್ದೇಶ ಏನಂದರೆ ನನ್ನನ್ನು ದೇವರು ಆರಾಧಿಸಬೇಕು, ದೇವರು ಮಹಿಮೆ ಪಡಿಸಬೇಕೆಂಬುದಾಗಿ ದೇವರು ತನ್ನ ಪ್ರಜೆಗಳು ತನ್ನ ಮಂದಿರದಲ್ಲಿ ಸೇರಿಸಿ ತೆಗೆದುಕೊಂಡು ಬಂದಾನೆ. ಹಾಗಾಗಿ ಕೂಡಿ ಬಂದಂಥ ಎಲ್ಲ ಪ್ರಜೆಗಳು ದೇವರನ್ನೇನು ಮಾಡಬೇಕು, ನಾವು ಕೊಂಡಾಡಬೇಕು, ನಾವು ದೇವರನ್ನು ಸ್ತುತಿಸಬೇಕು. ಹಾಗಾಗಿ ದೇವರನ್ನು ಆರಾಧಿಸಲು ಕೂಡ ಬಂದಂಥ ಎಲ್ಲ ಪ್ರಜೆಗಳು ಈ ದೇವರ ಈ ವಾಕ್ಯಗಳು ಕೊಟ್ಟಂಥ ಆರಾಧನೆ ಲೇಖ ಭಾಗಗಳನ್ನೇ ಎತ್ತಿ ಹಿಡಿದುಕೊಂಡು ತಂದೆ ಆದ ದೇವರು ಮಹಿಮಾ ಸ್ವರೂಪನಂಥ ದೇವರನ್ನು ಆರಾಧಿಸಲು ಈ ವಾಕ್ಯ ಭಾಗನ ಕೊಟ್ಟದಕ್ಕಾಗಿ ಸ್ತೋತ್ರ. ಎಲ್ಲರೂ ಬನ್ನಿರಿ, ಆರಾಧನೆಗೆ ಹೋಗೋಣ. ಸ್ತೋತ್ರ. ಆಮೇಲೆ